ಸರ್ಕಾರಿ ಅಧಿಕಾರಿಗಳು ಆಗಷ್ಟೇ ಕಣ್ಣೊರೆಸ್ತಾ ನಿದ್ದೆಯಿಂದ ಎದ್ದಿದ್ರು. ಆದ್ರೆ ಅದೇ ಹೊತ್ತಿಗೆ ಕುಬೇರರ ಮನೆ ಕದವನ್ನ ಲೋಕಾಪಡೆ ತಟ್ಟಿತ್ತು. ರಾಜ್ಯದ 9 ಕಡೆ ದಾಳಿ ನಡೆಸಿರೋ ಲೋಕಾಪಡೆ ಹಲವು ಅಧಿಕಾರಿಗಳ ಜನ್ಮಜಾಲಾಡಿದೆ. ಮನೆ ಗೇಟ್ ಮುಂದೆ ನೋಟಿನ ಕಂತೆಗಳು ಬಿದ್ದಿವೆ. ಹಣ ಚಿನ್ನಾಭರಣವನ್ನ ಅಧಿಕಾರಿಗಳು ಎಣಿಸುತ್ತಿದ್ದಾರೆ. ಕಾರಲ್ಲೂ ಶೋಧ, ಕಚೇರಿಯಲ್ಲೂ ತಲಾಶ್. ಸರ್ಕಾರಿ ಕುಬೇರರ ಸಂಪತ್ತಿನ ಕೋಟೆಗೆ ಲಗ್ಗೆ ಇಟ್ಟಿದ್ದ ಲೋಕಾಯುಕ್ತ ಅನೇಕರಿಗೆ ಶಾಕ್ ಕೊಟ್ಟಿದೆ. ರಾಜ್ಯದ ಹಲವೆಡೆ ಲೋಕಾಯುಕ್ತ ಅಧಿಕಾರಿಗಳ ಭರ್ಜರಿ ಬೇಟೆ. ಕಿಟಕಿಯಿಂದ 9 ಲಕ್ಷ ರೂಪಾಯಿ ನೋಟಿನ ಕಂತೆ ಎಸೆದು ಎಇ ಕಳ್ಳಾಟ. ರಾಜ್ಯದ ಹಲವೆಡೆ ಅಧಿಕಾರಿಗಳಿಗೆ ಲೋಕಾಯುಕ್ತ ಶಾಕ್ ನೀಡಿತ್ತು. ಹಾವೇರಿಯಲ್ಲಿ ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಇಲಾಖೆ ಉಪವಿಭಾಗದ ಎಇ ಕಾಶಿನಾಥ್ ಮನೆ ಮೇಲೆ ಲೋಕ ಅಧಿಕಾರಿಗಳು ದಾಳಿ ಮಾಡಿದ್ರು. ಈ ವೇಳೆ 9 ಲಕ್ಷ ರೂಪಾಯಿ ಇದ್ದ ಹಣದ ಗಂಟನ್ನ ಕಿಟಕಿ ಮೂಲಕ ಕಾಶಿನಾಥ್ ಭಜಂತ್ರಿ ಹೊರಗೆ ಬಿಸಾಡಿದ್ದ. ಮನೆ ಮುಂದೆಯೇ ಬಿದ್ದಿದ್ದ ನೋಟಿನ ಕಂತೆಗಳನ್ನ ಅಧಿಕಾರಿಗಳು ಸೀಸ್ ಮಾಡಿದ್ರು. ಇಷ್ಟೇ ಅಲ್ಲ, ಕಾಶಿನಾಥ್ ಭಜಂತ್ರಿ ಸಂಪತ್ತಿನ ನೀರಾವರಿ ಮಾಡಿರೋದು ಬಯಲಾಗಿದೆ. ಲೋಕಾಯುಕ್ತ ದಾಳಿ ವೇಳೆ 20 ಲಕ್ಷ ನಗದು ಪತ್ತೆಯಾಗಿದೆ. 150 ಗ್ರಾಂ ಚಿನ್ನ, 300 ಗ್ರಾಂ ಬೆಳ್ಳಿ ಹಾಗೂ ಆಸ್ತಿ ಪತ್ರ. ಹಾವೇರಿ ನಗರದಲ್ಲೇ 7 ಕಡೆ ಮನೆ, 2 ಖಾಲಿ ಸೈಟ್ಗಳಿವೆ, 2 ಫಾರ್ಮ್ ಹೌಸ್, 2 ಕಾರು, 3 ಬೈಕ್ಗಳು ಇರೋದು ಪತ್ತೆಯಾಗಿದೆ. 4 ಎಕರೆ ಅಡಿಕೆ ತೋಟದ ಆಸ್ತಿ ಪತ್ರ ಲೋಕಾಯುಕ್ತ ವಶಕ್ಕೆ ಪಡೆದಿದೆ. ಬ್ಯಾಂಕ್ ಆಫ್ ಬರೋಡಾದ ಲಾಕರ್ನಲ್ಲಿ 5 ಲಕ್ಷ ರೂಪಾಯಿ ಹಾಗೂ ಲಕ್ಷಾಂತರ ರೂಪಾಯಿ ಎಫ್ಡಿ ಇಟ್ಟಿರುವುದಾಗಿ ಮಾಹಿತಿ ಲಭ್ಯವಾಗಿದೆ. ಕಚೇರಿ, ಮನೆ ಸೇರಿ 5 ಕಡೆ ಲೋಕಾಯುಕ್ತ ಅಧಿಕಾರಿಗಳು ಶೋಧ ನಡೆಸಿದ್ದಾರೆ. ಧಾರವಾಡದ ಕೆಎಡಿಬಿ ಇಇಗೂ ಲೋಕಾಶಾಕ್. ಧಾರವಾಡದ ಕೆಎಡಿಬಿ ಇಇ ಗೋವಿಂದಪ್ಪ ಭಜಂತ್ರಿಯವರ ಗಾಂಧಿನಗರ ಲೇಔಟ್ನ ಮನೆ ಮೇಲೂ ದಾಳಿ ನಡೆಸಿದ್ರು. ಮನೆ ಎದುರು ನಿಲ್ಲಿಸಿದ್ದ 2 ಕಾರಿನ ಡಿಕ್ಕಿಯನ್ನ ತಡಕಾಡಿದ್ರು. ತೇಜಸ್ವಿ ನಗರದ ಬಡಾವಣೆಯ ಅಳಿಯನ ಮನೆ, ನರಗುಂದದಲ್ಲಿರೋ ಸಹೋದರನ ಮನೆಯಲ್ಲೂ ತಲಾಶ್ ನಡೆಸಿದ್ರು. ಇನ್ನು ದಾವಣಗೆರೆಯ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆಯ ಸಹಾಯಕ ನಿರ್ದೇಶಕ ಕಮಲ್ ರಾಜ್ ಮನೆಗೂ ಲೋಕಾಯುಕ್ತ ತಂಡ ಲಗ್ಗೆ ಇಟ್ಟಿತ್ತು. ಶಕ್ತಿನಗರದ 3ನೇ ಕ್ರಾಸ್ನಲ್ಲಿರೋ ಮನೆಯಲ್ಲಿ ದಾಖಲೆಗಳನ್ನ ತಿರುವಿ ಹಾಕಿದ್ರು. ಇನ್ನು ಬೆಳಗಾವಿ ಜಿಲ್ಲೆಯ ಪೊರಂಗಾವ್ ಗ್ರಾಮದ ಲೆಕ್ಕಾಧಿಕಾರಿ ವಿಠಲ್ ಢವಳೇಶ್ವರ ಮನೆ, ಕಚೇರಿ ಮೇಲೆ ಲೋಕ ತಂಡ ದಾಳಿ ನಡೆಸಿತು. ಈ ಹಿಂದೆ ಚಿಕ್ಕೋಡಿಯಿಂದ ಬಾಗಲಕೋಟೆಗೆ ಅಕ್ರಮವಾಗಿ 1.10 ಕೋಟಿ ರೂಪಾಯಿ ಹಣ ಸಾಗಿಸುವಾಗ ವಿಠಲ್ ಸಿಕ್ಕಿಬಿದ್ದಿದ್ದ. ಇಂದು ಹಲವು ದಾಖಲೆಗಳನ್ನ ವಶಕ್ಕೆ ಪಡೆದರು. ಇನ್ನೊಂದು ಕಡೆ ಮಂಡ್ಯದಲ್ಲಿ ನಿನ್ನೆ ಲಂಚ ಸ್ವೀಕರಿಸುತ್ತಿದ್ದ ತಗ್ಗಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಅನಿಲ್ ಕುಮಾರ್ ಲೋಕ ಬಲೆಗೆ ಬಿದ್ದಿದ್ದ. ಅಧಿಕಾರಿಗಳು ರೆಡ್ ಹ್ಯಾಂಡ್ ಆಗಿ ಹಿಡಿಯೋ ಸಿಸಿಟಿವಿ ದೃಶ್ಯ ಸೆರೆಯಾಗಿದೆ. ಇಷ್ಟೇ ಅಲ್ಲ, ಬೀದರ್, ಮೈಸೂರಲ್ಲೂ ಅಧಿಕಾರಿಗಳಿಗೆ ಲೋಕಾಯುಕ್ತ ತಂಡ ಬೆವರಿಳಿಸಿದೆ. ಬ್ಯೂರೋ ರಿಪೋರ್ಟ್, TV9.